ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಪಂಜಾಬ್ನಲ್ಲಿ ಮಳೆ ಅಂದರೆ ಮಳೆ, ಅಂತಿಂಥ ಮಳೆ ಅಲ್ಲ, ಎಲ್ಲ ಕಡೆ ಮುಳುಗಿ ಹೋಗಿದೆ. ಇಡೀ ಪಂಜಾಬ್ ಮುಳುಗಿ ಹೋಗಿದೆ. 23 ಜಿಲ್ಲೆಗಳು ಮುಳುಗೋಗಿದ್ದಾವೆ. ಮನೆ ಮಠ ಕಳ್ಕೊಂಡಿದ್ದಾರೆ ಜನ. ಏನಂದ್ರೆ ಏನು ಹೇಳೋಕ್ಕಾಗಲ್ಲ. ಆ ಮಟ್ಟಕ್ಕೆ ರೌದ್ರ ನರ್ತನ ಅಂತಲೇ ಹೇಳಬೇಕು. ಆ ರೀತಿಯ ಮಳೆ ಬರ್ತಿದೆ, ಆ ರೀತಿಯ ಪ್ರವಾಹ ಎದ್ದಿದೆ. ಎಲ್ಲ ಕಡೆ ಮುಳುಗಡೆ. ಆದರೆ ಅದಕ್ಕೆಲ್ಲ ಸ್ಪಂದಿಸಬೇಕಾಗಿದ್ದಂತಹ ದೇಶದ ಪ್ರಧಾನಮಂತ್ರಿ ನನ್ನ ತಾಯಿಗೆ ಬೈದುಬಿಟ್ರು. ಅವರು ಎಲ್ಲೇ ಬಂದ್ರು ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಧಿಕ್ಕಾರ ಕೂಗಿ ಅಂತ ಹೇಳೋದ್ರಲ್ಲಿ ಬಿಸಿ ಇದ್ದಾರೆ. ಹಾಗಾದ್ರೆ ತಾಯಿಗೆ ಬೈದಿದ್ದರ ಬಗ್ಗೆ ಮೋದಿ ಅವರು ಮಾತಾಡಬಾರ್ದ ಅನ್ನೋದಾದ್ರೆ ಅವರಿಗೆ ಆ ನೈತಿಕತೆ ಇದೆಯಾ ಅನ್ನೋದನ್ನು ಸಹ ವಿವರಿಸ್ತೀನಿ. ಅದರ ಜೊತೆಗೆ ಈ ಫ್ಲಡ್ಡಲ್ಲಿ, ಈ ನೆರೆಯಲ್ಲಿ ಏನೇನಾಗಿದೆ ಪಂಜಾಬ್ ಸ್ಥಿತಿ ಏನಾಗಿದೆ, ಜನರ ಪರಿಸ್ಥಿತಿ ಏನಾಗಿದೆ ಅದನ್ನು ಸಹ ವಿವರಿಸ್ತೀನಿ. ಮೊದಲಿಗೆ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ. ನಾವು ಮೋದಿ ಥರ ಆಗೋದು ಬೇಡ. ಮೊದಲಿಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನು ನೋಡೋಣ. ಜನರ ಪರಿಸ್ಥಿತಿ ಏನು ಅನ್ನೋದನ್ನ. ಅಲ್ಲಿನ 23 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಇಲ್ಲಿಯವರೆಗೆ 30 ಜನ ಜೀವ ಕಳ್ಕೊಂಡಿದ್ದಾರೆ. ಸಾವಿರಾರು ಪ್ರಾಣಿಗಳು ಬಲಿಯಾಗಿದ್ದಾವೆ. ಅಲ್ಲಿ ಮುಖ್ಯವಾಗಿ ಎಮ್ಮೆಗಳು ಜಾಸ್ತಿ ಇರ್ತವೆ. ಎಮ್ಮೆಗಳ ಹಾಲನ್ನೇ ಅವರು ಬಳಸೋದು ಹೆಚ್ಚಿಗೆ. ಎಮ್ಮೆಗಳು ಕೊಚ್ಕೊಂಡು ಹೋಗ್ತಿದ್ದಾವೆ. ಸಾಕಷ್ಟು ಜನರ ಜೀವನೋಪಾಯ ಅದು. ಹೈನುಗಾರಿಕೆ ದೊಡ್ಡ ಮಟ್ಟದಲ್ಲಿದೆ. ಎಮ್ಮೆಗಳು ಕೊಚ್ಕೊಂಡು ಹೋಗ್ತಿರೋದು ಯಾವ ಕಡೆಗೆ ಅಂತಂದ್ರೆ ಪಾಕಿಸ್ತಾನ ಕಡೆ ಕೊಚ್ಕೊಂಡು ಹೋಗ್ತಿದ್ದಾವೆ. ಭಾರತ ದಾಟಿ ಹೋಗ್ತಿದ್ದಾವೆ. ಅಷ್ಟು ಪ್ರವಾಹ. ಎಲ್ಲ ಕಡೆ ನೀರು. 1200ರಿಂದ 1400 ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ಸುಮಾರು 3 ಲಕ್ಷ ಜನ ಮನೆ ಮಠ ಕಳ್ಕೊಂಡಿದ್ದಾರೆ. ಅಂದ್ರೆ ಮನೆ ಮಠ ಇದೆ, ಮುಳುಗೋಗಿದೆ, ಎಫೆಕ್ಟ್ ಆಗಿದ್ದಾರೆ. 3 ಲಕ್ಷ ಜನಕ್ಕೆ ಅದು ಎಫೆಕ್ಟ್ ಆಗಿದೆ. ಅದರ ಜೊತೆಗೆ 3 ಲಕ್ಷ ಎಕರೆ ಭತ್ತ ರೆಡಿ ಇತ್ತು, ಪೂರ್ತಿ ನಾಶ. 3 ಲಕ್ಷ ಎಕರೆ ಭತ್ತವೂ ಹೋಯ್ತು. ಈ ಕಡೆ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ಒದ್ದಾಡ್ತಿದ್ದಾರೆ. ಎಲ್ಲಿಗೆ ಹೋಗಬೇಕು, ಊಟ ಹೇಗೆ, ನೀರು ಹೇಗೆ, ಮುಂದಿನ ಜೀವನ ಹೇಗೆ, ಮನೆ ಹೇಗೆ. ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಿದ್ದಾವೆ. ಎಲ್ಲದರಲ್ಲೂ ಕಣ್ಣೀರು ಹಾಕ್ತಿದ್ದಾರೆ. ಎಲ್ಲ ತಾಯಂದಿರು ಕಣ್ಣೀರು ಹಾಕ್ತಿದ್ದಾರೆ. ಕಣ್ಣೀರು. NDRF ಏನ್ ಮಾಡ್ಬೋದು ಅದನ್ನು ಮಾಡ್ತಿದೆ. ಪಂಜಾಬ್ ಸರ್ಕಾರ ಏನ್ ಮಾಡ್ಬೋದು ಅದನ್ನು ಮಾಡ್ತಿದೆ. ಮತ್ತು ಪಂಜಾಬ್ ಸರ್ಕಾರ 60,000 ಕೋಟಿ ರೂಪಾಯಿಗಳ ನೆರವು ಕೊಡಿ, ನಮಗೆ ತಕ್ಷಣಕ್ಕೆ ಬೇಕು, ಆಗ್ತಿಲ್ಲ ನಮ್ಮ ಕೈಯಲ್ಲಿ ನಿಭಾಯಿಸೋದಕ್ಕೆ, ಕಷ್ಟ ಆಗ್ತಿದೆ, ಜನ ನರಳುತ್ತಿದ್ದಾರೆ, ಊಟ ವಸತಿ ಅದಕ್ಕೆಲ್ಲ ಸಮಸ್ಯೆ ಆಗ್ತಿದೆ, ಮನೆ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ಗಂಜಿ ಕೇಂದ್ರಗಳನ್ನು ತಲುಪ್ತಿದ್ದಾರೆ. ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ತಕ್ಷಣಕ್ಕೆ ಅವ್ರಿಗೊಂದಷ್ಟು ಪರಿಹಾರ ಕೊಡಬೇಕು. ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಮನೆಯೇ ಕೊಚ್ಕೊಂಡು ಹೋಗಿದ್ರೆ ಏನಿರುತ್ತೆ ಅವ್ರ ಹತ್ರ, ಅವ್ರಿಗೆ ಪರಿಹಾರ ಕೊಡಬೇಕು. ಎಲ್ಲವೂ ಇದೆ ಅಂತ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ಮನವಿಯನ್ನ ಓದುವಷ್ಟು, ಅದರ ಕಡೆ ಗಮನ ಕೊಡುವಷ್ಟು ಟೈಮ್ ಇದೆಯಾ ಅಂದ್ರೆ ಇಲ್ಲ, ನನ್ನ ಹತ್ರ ಅಷ್ಟು ಸಮಯ ಇಲ್ಲ ಅಂತ ಅವ್ರು ತೋರಿಸ್ಕೊಳ್ತಿದ್ದಾರೆ. ಏನು ಅಂದ್ರೆ ಚೈನಾ ಪ್ರವಾಸದಿಂದ ವಾಪಸ್ ಬಂದ ತಕ್ಷಣ ಇಷ್ಟೆಲ್ಲ ಪ್ರವಾಹ ಆಗ್ತಿದೆ. ಪಂಜಾಬಲ್ಲಿ ಮಾತ್ರ ಅಲ್ಲ, ಹಿಮಾಚಲ ಪ್ರದೇಶದಲ್ಲ ಆಗ್ತಿದೆ, ಬೇರೆ ರಾಜ್ಯಗಳಲ್ಲಿ ಆಗ್ತಿದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಸುಮಾರು ಕಡೆ ಮುಳುಗಡೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಹೈಯೆಸ್ಟ್ ಎಫೆಕ್ಟ್ ಆಗಿದೆ. ಅಲ್ಲಿಗೆ ಓಡ್ ಹೋಗ್ತಾರೆ, ಅಟ್ಲೀಸ್ಟ್ ಹೆಲಿಕಾಪ್ಟರ್ ಓಡಾಡ್ತಾರೆ, ನಷ್ಟನ ಪರಿಶೀಲನೆ ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ನೆರವು ಕೊಡ್ತಾರೆ ಅಂತಂದ್ರೆ ಇವರು ಬಂದ ತಕ್ಷಣನೇ ಮೇಕಪ್ ಮಾಡ್ಕೊಂಡು ಕ್ಯಾಮರಾ ಮುಂದೆ ಬಂದರು. ಸರಿ, ಅಲ್ಲಾದ್ರೂ ಪಂಜಾಬ್ ವಿರುದ್ಧ ವಿಚಾರ ಮಾತಾಡ್ತಾರೆ ಅಥವಾ ಇನ್ನೇನಾದ್ರೂ ಒಳ್ಳೆ ವಿಚಾರ ಈ ದೇಶಕ್ಕೆ ಚೈನಾಯಿಂದ ಏನಾಯ್ತು, ಚೈನಾ ಪ್ರವಾಸದಲ್ಲಿ ಏನಾಯ್ತು ಅದಾದ್ರೂ ಮಾತಾಡ್ತಾರೆ. ಬಂದ ತಕ್ಷಣನೇ ನನ್ನ ತಾಯಿಗೆ ಬೈದ್ಬಿಟ್ರು ಅಂತ ವೈಯಕ್ತಿಕ ವಿಚಾರ ತಗೊಂಡು ನಿಂತ್ಕೊಂಡ್ಬಿಟ್ರು. ನನ್ನ ತಾಯಿಗೆ ಬೈದ್ಬಿಟ್ರು ಅಂತ. ಅದ್ಯಾರೋ ತಲೆ ಕೆಟ್ಟವನು, ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ವೇದಿಕೆಯ ಮೇಲೆ ಯಾವ ನಾಯಕರೂ ಇಲ್ಲದ ಸಂದರ್ಭದಲ್ಲಿ, ಕಾರ್ಯಕರ್ತರೇ ಸೇರಿದ್ದ ಸಂದರ್ಭದಲ್ಲಿ, ಅದು ಅವನು ಕಾಂಗ್ರೆಸ್ ಕಾರ್ಯಕರ್ತನ ಇಲ್ವೋ ಗೊತ್ತಿಲ್ಲ, ಅದು ಕನ್ಫರ್ಮ್ಡ್ ಇಲ್ಲ, ಅಂಥ ವ್ಯಕ್ತಿಯೊಬ್ಬ ಆ ವೇದಿಕೆಗೆ ಇನ್ನೂ ನಾಯಕರು ಇಲ್ದೇ ಇರೋ ಸಮಯದಲ್ಲಿ, ನಾಯಕರೇ ವೇದಿಕೆಯ ಮೇಲೆ ಇಲ್ದೇ ಇರೋ ಸಮಯದಲ್ಲಿ ಸುಮ್ಮನೆ ಇದ್ದಂತಹ ವೇದಿಕೆ ಮೇಲೆ ನಿಂತ್ಕೊಂಡು ಮೋದಿ ತಾಯಿ ಬಗ್ಗೆ ಕೆಟ್ಟದಾಗಿ ಬೈದ. ಅದು ತುಂಬಾ ಕೆಟ್ಟದ್ದು. ಅವನನ್ನ ಅರೆಸ್ಟ್ ಮಾಡಿದರೆ ಅವನಿಗೆ ಶಿಕ್ಷೆ ಆಗುತ್ತೆ. ಹಿ ಡಿಸರ್ವ್ಸ್ ದ ಪನಿಷ್ಮೆಂಟ್. ಅಂತಹ ಹಲ್ಕಟ್ಟು ಮನಸ್ಥಿತಿಯವರು ನಿಜವಾಗ್ಲೂ ಶಿಕ್ಷೆಗೆ ಅರ್ಹರು. ಅವನಿಗೇನು ಬೇಕಾಗಿತ್ತು? ವಿರೋಧ ಇದ್ರೆ ಮೋದಿಯನ್ನು ನೇರವಾಗಿ ಎದುರಿಸಿ, ಸೈದ್ಧಾಂತಿಕವಾಗಿ ಎದುರಿಸಿ. ಅದು ಬಿಟ್ಬಿಟ್ಟು ಅವ್ರ ತಾಯಿ ತೀರಿ ಹೋಗಿರೋ ಅವ್ರ ತಾಯಿನ ಬೈಯೋದು ನಾನ್ಸೆನ್ಸ್. ಅದು
ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವನನ್ನು ಬಿಡಬಾರ್ದು. ಬಂಧನ ಆಗಿದೆ, ಶಿಕ್ಷೆ ಹಾಗೆ ಆಗತ್ತೆ, ಹಾಗೆ ಆಗತ್ತೆ. ಆದರೆ ಅದನ್ನ ಮುಂದಿಟ್ಕೊಂಡು ನರೇಂದ್ರ ಮೋದಿ ಅವರು ನನ್ನ ತಾಯಿಗೆ ಬೈದ್ಬಿಟ್ರು, ಅದು ಇಡೀ ದೇಶಕ್ಕೆ ಬೈದ ಹಾಗೆ, ಇದು ಒಳ್ಳೆ ಕತೆ ಆಯ್ತಲ್ಲ. ಇಡೀ ದೇಶದ ಮಹಿಳೆಯರನ್ನ ಬೈದ ಹಾಗೆ, ಇದು ಒಳ್ಳೆ ಕತೆ ಆಯ್ತು ಅಂತ ಶುರು ಹಚ್ಕೊಂಡಿದ್ದಾರೆ. ಅದನ್ನ ನಾನು ನಾಟಕ ಅಂತ ಕರಿತೀನಿ. ಅವರಿಗೆ ಆ ನೈತಿಕತೆ ಇಲ್ಲ. ಅವರ ತಾಯಿಯನ್ನ ಯಾರೋ ಬೈದ್ರು ಅಂತ ಇಷ್ಟು ದೊಡ್ಡ ಸೀನ್ ಮಾಡುವಂತಹ ನೈತಿಕತೆ ಅವ್ರಿಗಿಲ್ಲ. ಯಾಕೆ ಅಂದ್ರೆ ಸ್ವತಃ ನರೇಂದ್ರ ಮೋದಿ ಅವರು ಮಹಿಳೆಯರ ಬಗ್ಗೆ ಆಡಿರುವ ಮಾತುಗಳು. ಬೇರೆಯವರ ತಾಯಿ ತಾಯಿ ಅಲ್ಲ, ಇವ್ರ ತಾಯಿ ಮಾತ್ರ ತಾಯಿ ಅನ್ನುವಂತಹದ್ದನ್ನೇ ನಾನು ನಾಟಕ ಅಂತ ಕರೆಯೋದು. ಏನೇನೆಲ್ಲ ಅಂದಿದ್ದಾರೆ, ನಿನ್ನೆನೂ ಲೆಕ್ಕ ಹಾಕಿದೆ. ಆಗಾಗ ಹೇಳ್ತಾನೆ ಇರ್ತೀನಿ ನರೇಂದ್ರ ಮೋದಿ ಅವರ ಡೈಲಾಗುಗಳು ಮಹಿಳೆಯರ ಕುರಿತಾಗಿ ಎಷ್ಟು ಅಸೂಕ್ಷ್ಮವಾಗಿ, ಎಷ್ಟು ಕೆಟ್ಟದಾಗಿ ಮಾತಾಡಿರ್ತಾರೆ ಅಂತ. ಸೋನಿಯಾ ಗಾಂಧಿಯನ್ನ ಜೆರ್ಸಿ ಹಸು ಅಂತ ಕರೆದಿದ್ದು ಅದು ಅಶ್ಲೀಲ ಅಲ್ವಾ? ಅದು ತಾಯಿಗೆ ಅವಮಾನ ಅಲ್ವಾ? ರಾಹುಲ್ ಗಾಂಧಿ ತಾಯಿ ಆದ್ರೆ ತಾಯಿ ಅಲ್ವಾ? ಅದೇ ಸೋನಿಯಾ ಗಾಂಧಿ ಅವರನ್ನ ಕಾಂಗ್ರೆಸ್ಸಿನ ವಿಧವೆ ಅಂತ ಹೇಳಿದ್ದು ಅದು ತಾಯಿಗೆ ಅವಮಾನ ಅಲ್ವಾ? ಅದು ತಾಯಿಯನ್ನ ಅವಮಾನಿಸಿದಂತೆ ಅಲ್ವಾ? ಸೋನಿಯಾ ಗಾಂಧಿ ಇನ್ನೊಬ್ಬರ ತಾಯಿ ಅಲ್ವಾ? ಅದೇ ಮೋದಿನೇ ಹೇಳಿರೋದು, ಅದೇ ಬಾಯಲ್ಲಿ ಹೇಳಿರೋದು. ಅಷ್ಟೇ ಅಲ್ಲ, ಮೊನ್ನೆ 2024 ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಸೋನಿಯಾ ಗಾಂಧಿ ಅವರ ಬಗ್ಗೆ ಏಕವಚನದಲ್ಲಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿದ್ರು. ಏನು? ನಾನು ಮೊದಲೇ ಹೇಳಿದ್ದೆ, ಅವಳು ಕಾಂಗ್ರೆಸ್ಸಿನ ಅತಿ ದೊಡ್ಡ ನಾಯಕಿ, ಅವಳು ಚುನಾವಣೆಗೆ ನಿಲ್ಲುವಂತಹ ಧೈರ್ಯ ತೋರಲ್ಲ, ಹೆದರ್ಕೊಂಡು ಓಡಿ ಹೋಗ್ತಾಳೆ. ಹಾಗೆ ಆಯ್ತು ನೋಡಿ, ಅವಳು ಸೀದಾ ರಾಜಸ್ಥಾನ್ಗೆ ಹೋದ್ಲು, ಅಲ್ಲಿಂದ ರಾಜ್ಯಸಭೆಗೆ ಬಂದಿದ್ದಾಳೆ. ಹೀಗೆ ಮಾತಾಡಿದ್ದು, ಹಿಂದಿಯಲ್ಲಿ ಹೀಗೆ ಮಾತಾಡಿದ್ದು. ಅದು ಮಹಿಳೆಗೆ ಅವಮಾನ ಮಾಡಿದ್ದಂಥದ್ದಲ್ವಾ? ವೆಸ್ಟ್ ಬೆಂಗಾಲ್ ಚುನಾವಣೆ ಸಂದರ್ಭದಲ್ಲಿ ರಾಗವಾಗಿ, ವಯ್ಯಾರವಾಗಿ, ಕೆಟ್ಟ ಭಾವನೆ ಬರುವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿಯನ್ನ ಕರೀತಾ ಇದ್ದಿದ್ದು. ದೀದಿ, ಓ ದೀದಿ, ದೀದಿ, ಓ ದೀದಿ ಅಂತೆಲ್ಲ ಕರೀತಾ ಇದ್ದಿದ್ದು ಅಶ್ಲೀಲ ಅಲ್ವಾ? ಅಸಹ್ಯ ಅಲ್ವಾ? ಅವರು ಸಹ ಹೆಣ್ಣಲ್ವಾ? ತಾಯಿ ಅಲ್ವಾ? ಇವತ್ತು ಇವರ ತಾಯಿ ಮಾತ್ರ ತಾಯಿನ? ಅಷ್ಟೇ ಅಲ್ಲ, ಬಿಜೆಪಿ ಹತ್ತಿರಕ್ಕೆ ಹೋಗಿ ರೊಮ್ಯಾನ್ಸ್ ಮಾಡ್ತಿರುವಂತಹ ಮಿಸ್ಟರ್ ಶಶಿ ತರೂರ್, ಆ ಶಶಿ ತರೂರ್ ಅವರ ತೀರು ಹೋಗಿರುವಂತಹ ಹೆಂಡತಿಯ ಕುರಿತಾಗಿ ಅವರು ಬದುಕಿದ್ದಾಗ, ಸುನಂದ ಪುಷ್ಕರ್ ಅಂತ ಆ ಅಮ್ಮನ ಹೆಸರು, ಅವರ ಬಗ್ಗೆ ಮಾತಾಡ್ತಾ, ಅವರ ಬಗ್ಗೆ ಟೀಕೆ ಮಾಡ್ತಾ ಶಶಿ ತರೂರ್ನ ಅಟ್ಯಾಕ್ ಮಾಡೋದಕ್ಕೆ 50 ಕೋಟಿಗಳ ಗರ್ಲ್ ಫ್ರೆಂಡ್ ಅಂತ ಕರೆದಿದ್ರು ಮೋದಿ. ಅದೇನದು? ಅದು ಮಹಿಳೆಯರಿಗೆ ಕೆಟ್ಟದಾಗಿ ಹೇಳಿರೋದಲ್ವಾ? ನಿಮ್ಮ ತಾಳಿ ಕಿತ್ಕೊಳ್ತಾರೆ ಅಂತ ಹೇಳೋದು ಮಹಿಳೆಯರಿಗೆ ಕೆಟ್ಟದಾಗಿ ಹೇಳೋದಲ್ವಾ? ಇನ್ನು 1-2 ಸಾಕಷ್ಟಿದಾವೆ ರಾಹುಲ್ ಗಾಂಧಿ ತಾಯಿ ಕುರಿತಾಗಿ, ಅಂದ್ರೆ ಸೋನಿಯಾ ಗಾಂಧಿ ಅವರ ಕುರಿತಾಗಿ ದಿನ ಬೆಳಗಾದ್ರೆ ಸಿಕ್ಕಾಪಟ್ಟೆ ಇದ್ದಾವೆ. ಅವಾಗೆಲ್ಲ ಅನ್ನಿಸಿಕೊಂಡವರು ಯಾರು ತಾಯಿ ಅಲ್ಲ, ಅವಾಗೆಲ್ಲ ಅನ್ಸ್ಕೊಂಡವರು ಯಾರು ಮಹಿಳೆಯರಲ್ಲ. ಮತ್ತೆ ಬಿಜೆಪಿಯಲ್ಲಿರುವಂತಹ ಒಂದಷ್ಟು ಪುಡಿ ರೌಡಿಗಳ ತರ ಆಡೋರು ಮೊನ್ನೆ ತಾನ ಲೈವ್ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರಿಗೆ ವೇಶ್ಯೆಯ ಮಗ ನೀನು ಅಂತ ಕರೆದ ಒಬ್ಬ ಬಿಜೆಪಿ ಅವನು ಲೈವ್ ಅಲ್ಲಿ. ಆಗ ಮೋದಿಗೇನಾಗಿತ್ತು? ಬಾಯಿಗೆ ನಾಲ್ಗೆ ಆಡ್ತಿರ್ಲಿಲ್ವಾ? ನಾಲ್ಗೆ ಸ್ವಾಧೀನ ಇರ್ಲಿಲ್ವಾ? ಅಂಥ ಕೆಟ್ಟದ್ದನ್ನ ಎಷ್ಟು ಸಲ ಸೋನಿಯಾ ಗಾಂಧಿ ವಿರುದ್ಧ ಮಾತಾಡಿರ್ತಾರೆ, ಎಷ್ಟು ಸಲ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿಯವರು ಮಾತಾಡಿರ್ತಾರೆ, ಯಾವಾಗೆಲ್ಲ ಮಾತಾಡಿರ್ತಾರೆ. ಅವಾಗ ಯಾವಾಗಲೂ ಆಗದೇ ಇರುವಂತಹ ನೋವು, ಒಂದು ರೀತಿ ಕಣ್ಣೀರು ಹಾಕ್ಕೊಂಡು ಮಾತಾಡುವಂತಹ ದುಃಖ ಇವರ ತಾಯಿನ ಅಂದ ತಕ್ಷಣ ಆಗ್ಬಿಡ್ತಂತೆ. ಅದಕ್ಕೆ ನಾನು ಹೇಳಿದ್ದು ನಾಟಕ ಅಂತ. ಇನ್ನೊಬ್ಬರಿಗೆ ಅಂದಾಗ ಮಾತ್ರ ಸೈಲೆಂಟ್ ಆಗಿದ್ದು, ನೀವೇ ಇನ್ನೊಬ್ಬರ ಅಂತಿದ್ದು ನಿಮ್ಮ ತಾಯಿನ ಅಂದಾಗ ಮಾತ್ರ ನಿಮಗೆ ದುಃಖ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಆ ನೈತಿಕತೆ ಇದೆಯಾ? ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ಅದರ ಜೊತೆಗೆ ಈಗ ಎತ್ತಿ ಕಟ್ತಾ ಇರೋದು ಬಿಹಾರಿಗಳನ್ನ. RJD ಕಾಂಗ್ರೆಸ್ ಅವರು ಎಲ್ಲೇ ಬಂದ್ರು ಅವರನ್ನ ವಿರೋಧಿಸಿ ಅಂತ. ಏನಿದೆ ಒಬ್ಬ ಪ್ರಧಾನಮಂತ್ರಿ ಮಾಡೋ ಮಾತುಗಳಾಯ್ತು. ಹಾಗಾದ್ರೆ ಯಾಕೆ ಈ ನಾಟಕ ಅಂತ ನೋಡೋದಾದ್ರೆ, ಬಿಹಾರ ಚುನಾವಣೆ ಇದೆಯಲ್ಲ, ಇನ್ನು 1-1.5 ತಿಂಗಳಲ್ಲಿ ಬಿಹಾರ ಚುನಾವಣೆ ಇದೆ.
ಆ ಬಿಹಾರ ಚುನಾವಣೆಗೆ ಒಳ್ಳೆ ಅಸ್ತ್ರ ಹುಡುಕ್ತಾ ಇದ್ರು. ಸೋಲಿನ ತುದಿಯಲ್ಲಿ ನಿಂತ್ಕೊಂಡಿರುವಂತಹ NDAಗೆ, ಬಿಜೆಪಿಗೆ ಅದೊಂದು ಅಸ್ತ್ರ ಆಗೋಯ್ತು. ನನ್ನ ತಾಯಿಗೆ ಬೈದ್ಬಿಟ್ರು, ನೀವು ಕಂಡವರ ತಾಯಿಗೆ ಬೈದಾಗ ಅಂತ ತಿರುಗಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ತಕ್ಕಂತೆ ಮೋದಿಯ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಗೋಧಿ ಮಾಧ್ಯಮಗಳು ಅದನ್ನೇ ದೊಡ್ಡ ಇಶ್ಯೂ, ಪ್ರಪಂಚದ ಅತಿ ದೊಡ್ಡ ಇಶ್ಯೂ ಅಂತ ಮಾಡಿಕೊಂಡು ಕಿರ್ಚಾಡ್ಕೊಂಡಿದ್ದಾರೆ. ನೋಡೋಣ ಬಿಹಾರದ ಜನ ಅದನ್ನು ಹೇಗೆ ಸ್ವೀಕರಿಸ್ತಾರೆ. ಇಂತಹ ಆಗಾಗ ನಡೆಯುವಂತಹ ಮೋದಿಯವರ ಚಮತ್ಕಾರದ ನಾಟಕಗಳಿಗೆ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಮುಂದೆ ಏನಾಗುತ್ತೆ, ಈ ಇಶ್ಯೂ ಬಿಹಾರದ ಚುನಾವಣೆ ಮೇಲೆ ಯಾವುದಾದ್ರೂ ಪರಿಣಾಮ ಬೀರುತ್ತಾ, ಮುಖ್ಯವಾದ ವಿಚಾರಗಳು ಪಕ್ಕಕ್ಕೆ ಹೋಗ್ತಾವ. ವಿ ನೀಡ್ ಟು ವೇಟ್. ನೋಡೋಣ, ಇನ್ನೊಂದು 2-3 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ, ಅಥವಾ ಚುನಾವಣಾ ಫಲಿತಾಂಶಗಳು ಬಂದರೆ ಎಲ್ಲ ಸ್ಪಷ್ಟ ಆಗ್ಬಿಡುತ್ತೆ. ಅನ್ಲೆಸ್ ವಿರೋಧ ಪಕ್ಷಗಳು ಮತ್ತೆ ಸಾಕ್ಷಿ ಸಮೇತ ಬಂದು ಮತಗಳ್ಳತನ ಬಂದಿದೆ, ಮತಗಳ್ಳತನ ಆಗಿದೆ ಅನ್ನೋ ಸಾಕ್ಷಿಗಳನ್ನು ಹೊತ್ಕೊಂಡ್ಬಂದು ತೋರಿಸೋದಕ್ಕೂ ಮೊದಲು ಮುಂದೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.